ಯೇಸುವಿಗೆ ಸ್ತೋತ್ರ. ಇಂದು 21 ಜುಲೈ 2026. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ಧ್ಯಾನ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ರಿಂದ 20 ವಾಕ್ಯ. ಆಶ್ರಯವನ್ನು ಹೊಂದಬೇಕೆಂದು ಓಡಿ ಬಂದು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡಿದುಕೊಂಡವರಾದ ನಮಗೆ 2 ನಿಶ್ಚಲವಾದ ಆಧಾರಗಳು ಇರುವ ಕಾರಣ ಬಲವಾದ ಧೈರ್ಯವುಂಟಾಯಿತು. ಈ ಆಧಾರಗಳನ್ನು ಕೊಟ್ಟದರಲ್ಲಿ ದೇವರು ಸುಳ್ಳಾಡಿರಲಾರನು. ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರದ ಆಗಿದ್ದು ಭರವಸೆಗೆ ಯೋಗ್ಯವಾದದ್ದು, ಸ್ಥಿರವಾದದ್ದು ಆಗಿದೆ. ಅದು ತೆರೆಯೊಳಗಣ ದೇವ ಸಾನ್ನಿಧ್ಯವನ್ನು ಪ್ರವೇಶಿಸುವಂಥದ್ದು. ಯೇಸು ಸದಾಕಾಲವು ಮೆಲ್ಕಿಸೆದೇಕನ ತರಹದ ಮಹಾಯಾಜಕನಾಗಿದ್ದು ನಮಗೋಸ್ಕರ ಮುಂದಾಗಿ ಹೋಗಿ ಆ ಸಾನ್ನಿಧ್ಯವನ್ನು ಪ್ರವೇಶಿಸಿದ್ದಾನೆ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀವು ಯೋರ್ದಾನ್ ಹೊಳೆಯನ್ನು ದಾಟಿ ಕಾನಾನ್ ದೇಶವನ್ನು ಸೇರಿದ ನಂತರ ಆಶ್ರಯ ಸ್ಥಾನಗಳಾಗುವುದಕ್ಕೆ ಪಟ್ಟಣಗಳನ್ನು ನೇಮಿಸಬೇಕು. ಕೈತಪ್ಪಿ ಮತ್ತೊಬ್ಬನನ್ನು ಕೊಂದವನು ಅವುಗಳಲ್ಲಿ ಒಂದಕ್ಕೆ ಓಡಿ ಹೋಗಿ ಸುರಕ್ಷಿತನಾಗಿರಬಹುದು. ಅವನು ಸಭೆಯವರಿಂದ ತೀರ್ಪು ಹೊಂದುವುದಕ್ಕಿಂತ ಮೊದಲೇ ಹತನಾದವನ ಸಮೀಪ ಬಂಧುವಿನಿಂದ ಸಾಯದಂತೆ ಆ ಆಶ್ರಯ ನಗರಗಳು ನಿಮ್ಮೊಳಗೆ ಇರಬೇಕು. ಅರಣ್ಯಕಾಂಡ 35ನೇ ಅಧ್ಯಾಯದ 9ರಿಂದ 15 ವಾಕ್ಯ. ಇಸ್ರಾಯೇಲಿಯರಲ್ಲಿ ಒಬ್ಬನು ತಿಳಿಯದೆ ಒಬ್ಬನನ್ನು ಕೊಂದರೆ ಅಂಥವನು ಇಂತಹ ಆಶ್ರಯ ನಗರಗಳಿಗೆ ಓಡಿ ಹೋಗಿ ಸೇರಿಕೊಂಡರೆ ಆ ಸಂದರ್ಭದಲ್ಲಿ ಮಹಾಯಾಜಕನಾಗಿರುವವನು ಜೀವದಿಂದಿರುವ ತನಕ ಅವನು, ಅಂದರೆ ಆಶ್ರಯ ನಗರದಲ್ಲಿ ಸೇರಿಕೊಂಡವನು ಆಶ್ರಯ ನಗರದಲ್ಲಿ ಇರುವ ತನಕ ಸುರಕ್ಷಿತನಾಗಿರುವನು. ಒಂದು ವೇಳೆ ಆ ವ್ಯಕ್ತಿಯು ಆಶ್ರಯ ನಗರವನ್ನು ಬಿಟ್ಟು ಹೊರಗೆ ಹೋದರೆ ಹತನಾದವನ ಸಮೀಪ ಬಂಧುವು ಅವನನ್ನು ಕಂಡು ಅವನನ್ನು ಕೊಂದು ಹಾಕಿದರೆ ಅದು ಕೊಲೆಪಾತಕವಾಗುವುದಿಲ್ಲ. ಕಾರಣ ಮಹಾಯಾಜಕನು ಜೀವದಿಂದಿರುವ ತನಕ ಅವನು ಆಶ್ರಯ ನಗರದೊಳಗೆ ಇರಬೇಕಾಗಿತ್ತು. ಇಬ್ರಿಯ ಗ್ರಂಥಕರ್ತವು ಯಹೂದ ಕ್ರೈಸ್ತರಿಗೆ ಪ್ರಬೋಧಿಸುವಂಥದ್ದು ರಕ್ಷಣೆಯನ್ನು ಹೊಂದಿಕೊಳ್ಳಲು ಓಡಿ ಬಂದ ನಮ್ಮ ಮುಂದಿಟ್ಟಿರುವ ನಿರೀಕ್ಷೆ ಎನ್ನುವಂಥದ್ದು ಯೇಸು ಕ್ರಿಸ್ತನೇ. ಇದರ ಕುರಿತಾಗಿ ಪೌಲನು ತನ್ನ ಪತ್ರಿಕೆಯ ಬರವಣಿಗೆಯಲ್ಲಿ ಬರೆದಿರುವಂಥದ್ದು, ನಮ್ಮ ರಕ್ಷಕನಾದ ದೇವರಿಂದಲೂ ನಮ್ಮ ನಿರೀಕ್ಷೆಗೆ ಆಧಾರವಾಗಿರುವ ಕ್ರಿಸ್ತ ಯೇಸುವಿನಿಂದಲೂ. 1 ತಿಮೋತಿ 1ನೇ ಅಧ್ಯಾಯದ 1ನೇ ವಾಕ್ಯ. ಪ್ರತಿ ಕ್ರೈಸ್ತನ ನಿರೀಕ್ಷೆಗೆ ಆಧಾರ ಅನ್ನುವಂಥದ್ದು ಒಂದು ಯೇಸು ಕ್ರಿಸ್ತನು, ಹಾಗೂ ಪ್ರತಿ ಕ್ರೈಸ್ತನ 2ನೆಯ ನಿರೀಕ್ಷೆ ಅನ್ನುವಂಥದ್ದು ಸುವಾರ್ತೆ. ಕೊಲೋಸ್ಯ ಪತ್ರಿಕೆ 1ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಪೌಲನು ಬರೆದಿರುವಂಥದ್ದು, ನೀವು ದೇವರ ಕೃಪೆಯನ್ನು ಕುರಿತು ಸತ್ಯಾರ್ಥವನ್ನು ಕೇಳಿ ತಿಳುಕೊಂಡ ದಿವಸದಿಂದ ಆ ಸುವಾರ್ತೆಯು ನಿಮ್ಮಲ್ಲಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬಂದ ಪ್ರಕಾರ ಈ 2 ನಿಶ್ಚಲವಾದ ಆಧಾರಗಳು ಅಥವಾ ಬದಲಿಸಲಾಗದ ಆಧಾರಗಳು ನಮಗೆ ಇರುವುದರಿಂದ ಯೆಹೋವನು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದು, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಆದಿಕಾಂಡ 12 3ನೇ ವಾಕ್ಯದ 2ನೇ ಭಾಗ. ಯೆಹೋವನ ಮಾತನ್ನು ಕೇಳಿ ತನ್ನ ಒಬ್ಬನೇ ಮಗನಾದ ಇಸಾಕನನ್ನು ಸರ್ವಾಂಗ ಹೋಮವನ್ನಾಗಿ ಸಮರ್ಪಿಸುವುದಕ್ಕೂ ಹಿಂದೆಗೆಯದೆ ಯಜ್ಞವೇದಿಯನ್ನು ಕಟ್ಟಿ ಅದರ ಮೇಲೆ ಕಟ್ಟಿಗೆಯನ್ನು ಜೋಡಿಸಿ ಇಸಾಕನ ಕೈಕಾಲುಗಳನ್ನು ಬಿಗಿದು ಕಟ್ಟಿ ಯಜ್ಞವೇದಿಯ ಮೇಲೆ ಇಟ್ಟು ಅವನನ್ನು ವಧಿಸುವುದಕ್ಕೆ ಕತ್ತಿಯನ್ನು ಹಿಡಿದುಕೊಂಡಾಗ ಇವೆಲ್ಲವನ್ನು ಸೂಕ್ಷ್ಮವಾಗಿ ನೋಡಿದ ಯೆಹೋವನು ತನ್ನಾಣೆಯಿಟ್ಟು ಹೇಳಿದ್ದೇನೆಂದರೆ, ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು. ಆದಿಕಾಂಡ 22:18. ಅಬ್ರಹಾಮನೊಂದಿಗೆ ದೇವರು ಮಾಡಿದ ವಾಗ್ದಾನ ಹಾಗೂ ಮಾಡಿಕೊಂಡ ವಾಗ್ದಾನಕ್ಕೆ ಪ್ರಮಾಣ ಪೂರ್ವಕವಾಗಿ ಹೇಳುವುದರ ಮೂಲಕ
ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಲೋಕ ರಕ್ಷಕನನ್ನಾಗಿ ಕಳುಹಿಸಿ ಕೊಡುವುದರ ಮೂಲಕ ಪ್ರತಿ ಮಾನವರಿಗೂ ಅಂದರೆ ಸುವಾರ್ತೆಯನ್ನು ಕೇಳಿಸಿಕೊಂಡು ಯೇಸುವೇ ರಕ್ಷಕನೆಂದು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡುವವರಿಗೆ ಪುತ್ರರ ಪದವಿಯನ್ನು ದಯಪಾಲಿಸಿದನು. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಪ್ರಾಣ ಬಿಟ್ಟ ತಕ್ಷಣ 60 ಅಡಿ ಎತ್ತರದ 30 ಅಡಿ ಅಗಲದ 4 ಇಂಚು ದಪ್ಪನೆಯ ದೇವಾಲಯದ ತೆರೆಯು ಮೇಲಿಂದ ಕೆಳಗೆ ಹರಿದು ಹೋಗುವುದರ ಮೂಲಕ ಪ್ರತಿಯೊಬ್ಬರಿಗೂ ಕೃಪಾಸನದ ಬಳಿಗೆ ಹೋಗುವಂತಹ ಅವಕಾಶ ಲಭಿಸಿತು. ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಪ್ರತಿ ವರ್ಷಕ್ಕೆ ಒಂದಾವರ್ತಿ ಮಾತ್ರ ಮಹಾಯಾಜಕನು ಅತಿ ಪರಿಶುದ್ಧ ಸ್ಥಳವನ್ನು ಓತಗಳ ಅಥವಾ ಹೋರಿಗಳ ರಕ್ತದೊಂದಿಗೆ ಪ್ರವೇಶಿಸುತ್ತಿದ್ದನು. ಆದರೆ ಯೇಸು ಕ್ರಿಸ್ತನು ಸ್ವಂತ ರಕ್ತವನ್ನು ತೆಗೆದುಕೊಂಡು ನಮಗೆ ನಿತ್ಯ ವಿಮೋಚನೆಯನ್ನು ಕೊಡುವವನಾಗಿ ನಿತ್ಯ ನಿರಂತರವಾಗಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿ ಆತನ ಬಲಗಡೆಯಲ್ಲಿ ಆಸನಾರೂಢನಾಗಿ ನಮಗೋಸ್ಕರ ಬೇಡುವವನಾಗಿದ್ದಾನೆ. ಪ್ರೀತಿಯ ದೇವಜನರೇ, ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಒಬ್ಬನು ಆಶ್ರಯ ನಗರದಲ್ಲಿ ಸೇರಿಕೊಂಡು ಸುರಕ್ಷಿತನಾಗಿರಲಾಗಿ ಅವನು ಆ ಆಶ್ರಯ ನಗರವನ್ನು ಬಿಟ್ಟು ಹೊರಹೋದರೆ ಅವನ ಪ್ರಾಣ ನಷ್ಟಪಟ್ಟರೆ ಅದಕ್ಕೆ ಕಾರಣ ಅವನೇ ಆಗಿರಲಾಗಿ ಹೊಸ ಒಡಂಬಡಿಕೆಯ ದೇವಜನರಾದ ನಾವುಗಳು ಕೃಪೆಯಿಂದ ರಕ್ಷಣೆ ಪಡಕೊಂಡವರಾಗಿರಲಾಗಿ ನಾವು ನಮ್ಮ ಕ್ರಿಯೆಗಳ ಮೂಲಕ ಅಥವಾ ಸ್ವಭಾವಗಳ ಮೂಲಕ ಕ್ರಿಸ್ತನನ್ನು ಬಿಟ್ಟು ಅಗಲಿ ಹೋಗಿ ನಿತ್ಯತ್ವದಿಂದ ವಂಚಿತರಾದರೆ ಅದಕ್ಕೆ ಕಾರಣ ನಾವೇ ಆಗಿರುತ್ತೇವೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.